ನಮಸ್ಕಾರ ದೇವ್ರುಗಳ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಕಾರುಣ್ಯ ಅಂತ ಹೇಳ್ಬಿಟ್ಟು ಈ ಹೆಸರಾಗಿರುತ್ತೆ. ಇವ್ರದ್ದು ಊರು ಬಂದ್ಬಿಟ್ಟು ದಿಬ್ಬೆಘಟ್ಟ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಒಂದು ಹಳ್ಳಿ ಆಗಿರುತ್ತೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಒಂದು ದಿಬ್ಬೆಘಟ್ಟದಲ್ಲಿ ವಾಸವಾಗಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಜಾಬ್ ಏನಪ್ಪ ಅಂದರೆ ಅಜ್ಜಿಗೆ ಮಾತಾಡೋಕ್ಕೆ ಹಾಗೆ ಅವರದ್ದು ತೊಳೆಯೋಕ್ಕೆ ಯಾರಿಲ್ಲ ಅಂತೆ, ಹಾಗಾಗಿ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಅವರ ಒಂದು ಕಳಕಳಿಯ ಒಂದು ಬೇಡಿಕೆ ಆಗಿರುತ್ತೆ. ಓಕೆ, ಇನ್ನು ವಸತಿ ವ್ಯವಸ್ಥೆ ಏನಪ್ಪ ಅಂತಂದರೆ ಏನು ಕೊಡ್ತಾರೆ ಅಂತಂದರೆ ಈ ಒಂದು ಕೆಲಸಕ್ಕೆ 100 ಎಕರೆ ಅಷ್ಟು ದೊಡ್ಡದಾಗಿ ಜಾಗ ಇದೆ. ಆದರೆ ರಾತ್ರಿ ಹುಳುಗಳ ಕಾಟ, ಆರಾಮಾಗಿ ಎಲ್ಲಿ ಬೇಕಾದ್ರೂ ಮಲ್ಕೋಬೋದು. ಚಾಪೆ ಹರಿಸ್ಕೊಡ್ತಾರೆ. ಓಕೆನಾ, ಅವ್ರದ್ದೇ ತೋಟ. ಇನ್ನು KSRTCಯಲ್ಲಿ ಇವರ ಒಂದು ಕೆಲಸ ಆಗಿರುತ್ತೆ. ಏನಪ್ಪ ಕೆಲಸ ಮಾಡ್ತಾರೆ KSRTCಲಿ ಅಂತಂದರೆ ಬಸ್ ಕಂಡಕ್ಟರ್ ಆಗಿರೋದರಿಂದ ರಾತ್ರಿ ಹಗಲು ಜಾಬ್ ಇರುತ್ತೆ. ಓಕೆನಾ, ಟಿಕೆಟ್ ಹರಿದು ಆ ಜನಗಳಲ್ಲಿ ಸಾಕಾಗಿ ಹೋಗುತ್ತೆ. ಅರ್ಥ ಆಯ್ತಾ? ಅಷ್ಟೊಂದು ಕೆಲಸ ಇರುತ್ತೆ. ಬಸ್ ಕಂಡಕ್ಟರ್ ಕೆಲಸ ಅಂದರೆ ತಮ್ಮೆಲ್ರಿಗೂ ಗೊತ್ತೇ ಇರ್ತದೆ. ಓಕೆ, ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು. ಅಜ್ಜಿನ ನೋಡ್ಕೊಳ್ಳೋಕ್ಕೆ ಆಗೋಲ್ಲ, ಅದಕ್ಕೆ ಮದುವೆ ಸಹ ಆಗಿಲ್ಲ ಇದುವರೆಗೂ. ಅವರಿಗೋಸ್ಕರ ಬೆಲ್ಲ ಬೇಕು ಅಂದರೆ ಅಜ್ಜಿನ ಕೇರ್ ಮಾಡಬೇಕು ಅಷ್ಟೇ. ಅಷ್ಟು ಮಾಡಿದ್ರೆ ಇವರು ತೂತನ್ನು ಕೊಡ್ತಾರೆ, ಆರಾಮಾಗಿ ದಿಂಗಾಡ್ಕೋಬೋದು. ಇನ್ನು ಬಯಕೆಗಳು ಏನಪ್ಪ ಅಂದರೆ ಇವ್ರದ್ದು ಗೂಟದ ಬಯಕೆ ಯಾರಿಗೆ ಇರೋದಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆದರೆ ಯಾರ ಹತ್ರನೂ ಕೂಡ ಹಂಚ್ಕೊಳ್ಳಲ್ಲ. ಏಕೆಂದರೆ ಕೆಲವರಿಗೆ ಮುಜುಗರ, ಇನ್ನು ಕೆಲವರಿಗೆ ಭಯ. ಹಾಗಾಗಿ ಸ್ವಲ್ಪ ಹಿಂದೇಟಾಗ್ತಾರೆ, ಏನು ಮಾಡೋದಕ್ಕಾಗಲ್ಲ. ಆದರೆ ಇವರು ನೇರವಾಗಿ ಹೇಳ್ತಾರಂತೆ ಸ್ನೇಹಿತರೆ, ಗೂಟ ಸಿಕ್ಕಿದ್ರೆ ಉಪ್ಪಿನಕಾಯಿ ಥರ ಚಪ್ಪರಿಸ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂದರೆ ಪಡವಲ್ಕಾಯಿ ಥರ ತರಕಲೋ ರೀತಿ ಇರಬೇಕು ಗೂಟ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥ ಸ್ನೇಹಿತರೆ. ಅವ್ರ ಅಜ್ಜಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇನ್ನು ಈ ರಜ್ಜಿನ ಯಾವ ರೀತಿ ನೋಡ್ಕೋಬೇಕಪ್ಪ ಅಂದರೆ ಕಾಮನ್ ರೆಸ್ಪಾನ್ಸಿಬಿಲಿಟೀಸ್ ಯಾವ ರೀತಿ ಇದೆ ಅಂದರೆ ಹೆಲ್ಪಿಂಗ್ ವಿತ್ ಡೈಲಿ ಆ್ಯಕ್ಟಿವಿಟೀಸ್, ಈಟಿಂಗ್, ಬಾತಿಂಗ್, ಡ್ರೆಸ್ಸಿಂಗ್, ಗಿವಿಂಗ್ ಮೆಡಿಕೇಷನ್ಸ್ ಆನ್ ಟೈಮ್, ಅಸಿಸ್ಟಿಂಗ್ ವಿತ್ ವಾಕಿಂಗ್ ಆರ್ ಮೊಬಿಲಿಟಿ, ಪ್ರಿಪೇರಿಂಗ್ ಫುಡ್ಡನ್ನು ಪ್ರಿಪೇರ್ ಮಾಡಬೇಕು ಮತ್ತು ಅವರ ಆ್ಯಕ್ಟಿವಿಟೀಸ್ಗೆಲ್ಲ ಹೆಲ್ಪ್ ಮಾಡಬೇಕಾಗ್ತದೆ. ಇಷ್ಟನ್ನೆಲ್ಲ ಮಾಡಿಕೊಟ್ರೆ ಖಂಡಿತವಾಗಿಯೂ ಈ ಒಂದು ಕೆಲಸ ಕೊಡ್ತಾರೆ. ಜೊತೆಗೆ ಸುಖನೂ ಸಿಗುತ್ತೆ. ಸ್ನೇಹಿತರೆ, ಏನಂತೀರಾ? ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ಕೊನೆಗೆ ತಿಳಿಸಿಕೊಡಿ. ಓಕೆನಾ. ನೆಕ್ಸ್ಟ್, ಪ್ರೊವೈಡಿಂಗ್ ಕಂಪ್ನಿ ಆ್ಯಂಡ್ ಎಮೋಷನಲ್ ಸಪೋರ್ಟ್, ಚೆಕಿಂಗ್ ದೆಮ್ ಟು ಹಾಸ್ಪಿಟಲ್ ವಿಸಿಟ್ಸ್ ಇಫ್ ನೀಡೆಡ್ ಅಂತ ಹೇಳಿದ್ದಾರೆ. ಓಕೆ, ಬಾಯ್.